ಇದು ಕೋಟೆ ಎಲ್ಲಿರೋದು? ದೂರನಾ? ಫೋನು ಬೀಳಲ್ಲ. ಓಕೆ, ನಾವು ಕೋಟೆ ಆ ಕಡೆ ಇದೆಯಾ? ಕೋಟೆ ಥ್ಯಾಂಕ್ಸ್ ಅಣ್ಣ. ರೈಟ್ ಸೈಡ್ ಇರೋದು ಕೋಟೆ. ನಾನು ಬೆಂಗಳೂರು. ಡೇ 3 ಚಿತ್ರದುರ್ಗ ಕೋಟೆ ಹತ್ರ ಇದ್ದೀನಿ. ಟೈಮ್ ಇವಾಗ 6:30 ಆಗೈತೆ. ಇವಾಗ ಹುಬ್ಳಿಗೆ ಹೋಗೋ ಪ್ಲ್ಯಾನು. ಹುಬ್ಳಿ ಇಲ್ಲಿಂದ 200 ಚೇಂಜ್ ಏನೋ ಇದೆ, 210 ಇದೆ. ಹೋಗೋಕ್ಕಾಗುತ್ತೇನೋ ಗೊತ್ತಿಲ್ಲ, ಬಟ್ ಟ್ರೈ ಮಾಡಬೇಕು. ಹುಬ್ಳಿಗೆ ಹೋದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಹೋಗ್ತೀರಾ ಹೊರಗಡೆ? ನಾನು ಮುಂಬೈಗೆ ಹೋಗ್ಬೇಕು. ಹೌದಾ? ಯಾವ ಎಲ್ಲರಿಗೂ ಬಂದಲ್ಲ. ಇವತ್ತು ಇದು ನೈಟ್ ಇಲ್ಲೇ ಇದ್ದೆ, ನಾನು ಬೆಂಗಳೂರು. ಅದಕ್ಕೆ ಇಲ್ಲೊಂದು ಫೋಟೋ ಎತ್ಕೊಂಡು ಅಂತ ಬಂದೆ. ಇಲ್ಲ ಹತ್ರ ಇತ್ತಲ್ಲ. ಹಾಂ, ಸೈಕಲ್ ಮೇಲೆ ಹೋಗ್ತೀರಾ? ಸ್ಪೀಡ್ ಎಷ್ಟು ಹೋಗುತ್ತಿದ್ದು? ಸ್ಪೀಡು ನಾವು ತುಳ್ದಂಗೆ ಅಂದರೆ 20 ಸ್ಪೀಡ್ ಅಷ್ಟೆ. 20 ಡೌನ್ ಇದ್ದರೆ 50ವರೆಗೂ ಹೋಗುತ್ತೆ. ಹೌದಾ? ಮಿನಿಮಮ್ 20ನೇ. 3 ಅವರ್ಗೆ 50 ಕಿಲೋಮೀಟರ್. 3 ಅವರ್ಗೆ 50 ಕಿಲೋಮೀಟರ್. ಸ್ಟಿಲ್ ಸೇಮ್ ಪ್ರಾಬ್ಲಮ್. ಮುಂದೆ ಇರೋ ಟೈರಲ್ಲಿ ಗಾಳಿ ಲೈಟಾಗಿ ಹೋಗ್ತಾಯಿದೆ. ಸೊ ಅದು ನನಗೆ ಯಾಕೋ ಡಿಸ್ಟರ್ಬ್ ಆಗ್ತಿದೆ, ಅದಕ್ಕೆ ತೆಗೆದುಬಿಡೋಣ ಅಂತ. ನಿನ್ನೆ ಹಿಂದೆ ಚೇಂಜ್ ಮಾಡಿದ್ದು ಟ್ಯೂಬ್ನ ಎತ್ಕೊಂಡೋಗಿ ಸೈಕಲ್ ಶಾಪಲ್ಲಿ ಪಂಚರ್ ಹಾಕ್ಸ್ಕೊಂಬಂದೆ. ಅದು ಆ್ಯಕ್ಚುಲಿ ನಾವು ಪಂಚರ್ ಸರಿ ಹಾಕಿರಲಿಲ್ಲ, ಅದ್ರ ಮೇಲೆ ಪಂಚರ್ ಹಾಕ್ಕೊಟ್ರು. ಸೊ ಆ ಟ್ಯೂಬ್ನ ಇವಾಗ ಚೇಂಜ್ ಮಾಡ್ತಾಯಿದ್ದೀನಿ. ಪಂಚರ್ ಹಾಕೋದಕ್ಕಿಂತನೂ ಈ ಬ್ಯಾಗ್ ಕಟ್ಟೋದೇ ತುಂಬ ಕಷ್ಟ ಅನಿಸ್ಬಿಡುತ್ತೆ. ಒಂದು ಏನು ಬೇಕಾದರೂ ಬ್ಯಾಗ್ ಓಪನ್ ಮಾಡಬೇಕಾ? ಸೊ ಪಂಚರ್ ಹಾಕಾದ್ಮೇಲೆ ಕಟ್ಟೋಕ್ಕೆ ಒಂದು ತುಂಬ ಟೈಮ್ ತಗೊಳ್ಳಿ. ಪಂಚರ್ ಒಂದು ಲೆಕ್ಕದಲ್ಲಿ ಈಸಲ್ಲಿ ಹಾಕ್ಬಿಡ್ಬೋದು. ಈ ಬ್ಯಾಗ್ ಕಟ್ಟೋದೇ ತುಂಬ ಟಾಸ್ಕ್ ಅನಿಸುತ್ತೆ. ಸೊ ಏನಾದರೂ ಬೇಕಾದ್ರೆ ಬ್ಯಾಗ್ ಬಿಚ್ಚಬೇಕು. ಅದೇ ಟೈಮ್ ಬಂದು 7:45. ಇವಾಗ ನಾನು ಇಲ್ಲೇ ಇದ್ದೀನಿ. ಅಲ್ಲಿ ಚಿತ್ರದುರ್ಗ ಹೈವೇಲೇ ಇದ್ದೀನಿ. ಚಿತ್ರದುರ್ಗ ಬಿಟ್ಟು ಒಂದು 2 ಕಿಲೋಮೀಟರ್ ಅಷ್ಟೇ ಬರುತ್ತೆ. ಸರಿ, ಮೀಟ್ ಮಾಡೋಣ. ಕಿಲೋಮೀಟರ್ಗೆ ಸ್ಟಾಪ್ ತೊಗೊಂಡಿದ್ದೀನಿ. ಪಂಜಾಬಿ ಡಾಬಾ ಅಲ್ಲಿ ಬರ್ತಿದ್ದೀನಿ. ಪಂಜಾಬಿ ಡಾಬಾ ಇಲ್ಲೊಂದು 3 ಅವರ್ ಎಷ್ಟು ತೊಗೊಂಡು ನೆಕ್ಸ್ಟು 50 ಕಿಲೋಮೀಟ್ರ್ ಹೊಡಿಬೇಕು. ಐ ಥಿಂಕ್ ಹಾವೇರಿಗೆ ಹೋಗ್ಬೋದು ಅಂದ್ಕೊಂಡಿದ್ದೀನಿ. ಹಾವೇರಿ ಜಾಸ್ತಿ ಇತ್ತು. ರಾಣೆಬೆನ್ನೂರಿಗಿಲ್ಲ, ಅದು ಹಾವೇರಿಗೆ ಹೋಗ್ತೀನಿ. ಆ್ಯಕ್ಚುಲಿ ಗೋಧಿಯಲ್ಲಿ ಮಾಡಿರೋದು, ಮೈದಲ್ಲಿ ಮಾಡಿರೋ ಥರ ಮಾಡಿದ್ದಾರೆ. ಅದೊಂದು ಡಿಸೈನ್ ಇಷ್ಟ ಆಯಿತು. 2 ಅವರ್ ರೆಸ್ಟ್ ತೊಗೊಳೋ ಪ್ಲ್ಯಾನ್ ಇತ್ತು. ಮಳೆ ಬರೋ ಥರ ಇದೆ. ಯಾಕೆ ಸುಮ್ಮನೆ ಇಲ್ಲಿ ನಿಂತ್ಕೊಳೋಕೆ ಬದಲು ಟ್ರಾವೆಲ್ ಮಾಡ್ತಾಯಿರೋಣ ಅಂತ ಅನ್ನಿಸ್ತಿದೆ. ಇಷ್ಟೊತ್ತು ಊಟ ಮಾಡಿದ ಜಾಗ ಅದು. ಸೊ ಟ್ರಾವೆಲ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ಮಳೆ ಬಂದರೆ ಪ್ರಾಬ್ಲಮ್ ಆಗುತ್ತೆ ಒಂದೇ ಸರಿ ಹೊಡೆಯೋದಕ್ಕೆ. ಜೋಳ ಇದು ಮಾಡ್ತಾರೆ, ಜಸ್ಟ್ ಅದು ಸುಮ್ಮನೆ ನೋಡೋಣ ಅಂತ ಅನ್ನಿಸ್ದೆ. ಆ್ಯಕ್ಚುಲಿ ನನಗೆ ಶಾಕ್ ಆಗ್ತಿದೆ. ನಾನು ಡೈಲಿ ಪ್ರಾಕ್ಟೀಸ್ ಮಾಡಿದವಾಗೂ ಕಂಟಿನ್ಯೂಸ್ ಆಗಿ ನಾನು 100 ಕಿಲೋಮೀಟರ್ಸ್ ಹೊಡೆದೇ ಇಲ್ಲ.
ಹೈಯೆಸ್ಟ್ ನೋಡ್ತಿರೋದು 60 to 50 ಕಂಟಿನ್ಯೂಸ್ ಆಗಿ, ಅಂದರೆ ಇವತ್ತು 50 ನಾಳೆ 50 ಆ ಥರ. 100 ಹೊಡೆದೇ ಇಲ್ಲ. ಬಟ್ ಆದರೆ ಇವಾಗ ಈ ಜರ್ನಿ ಮಾಡೋವಾಗ ನಾನು 100 ಮೇಲೆ ನೋಡಿತಾ ಇದ್ದೀನಿ. 100 ಅಂದರೆ 80 ಮೇಲೆ ಹೊಡೆದಿದ್ದೀನಿ. ಸೊ ಒಂಥರ ನನಗೆ ಆಶ್ಚರ್ಯ ಆಗ್ತಿದೆ, ಏನಪ್ಪ ಇದು ನನ್ನ ಕೈಯಲ್ಲಿ ಆಗ್ತಿದೆ ಅಂತ. ಅದು ನದಿ ಇದೆ ಇಲ್ಲಿ, ಸೂಪರಾಗಿದೆ. ಆಪತ್ ಬಾಂಧವ ಯಾವುದೋ ಒಂದು. ಆ್ಯಕ್ಚುಲಿ ಏನು ಹೇಳಕ್ಕೆ ಬರ್ತಾಯಿದ್ದೀನಿ ಅಂದರೆ, ಇವಾಗ ಜಸ್ಟ್ ಒಂದು ಹಾಫ್ ಆನ್ ಅವರ್ ಮುಂಚೆ ಒಂದು ವ್ಯಕ್ತಿನ ಮೀಟ್ ಮಾಡಿದೆ. ಆ್ಯಕ್ಚುಲಿ ಅವರು ಬಂದು ಬೆಂಗಳೂರಿಂದ ಹುಬ್ಳಿಗೆ ಹೋಗ್ತಾಯಿದ್ರಂತೆ ಸೈಕಲಲ್ಲಿ, ಕಾರಲ್ಲಿ ಸೈಕಲ್ ಇಟ್ಕೊಂಡು ಹೋಗ್ತಾಯಿದ್ರು. ಮೀಟ್ ಮಾಡಿದ್ರು, ಆಮೇಲೆ ಮಾತಾಡ್ಸಿದ್ರು ಎಲ್ಲಿಂದ ಏನು ಅಂತ. ಅವರು ಬನಶಂಕರಿಗೆ 10 ರೂಪಾಯಿಂದ ಅಂತೆ. ಆ್ಯಕ್ಚುಲಿ ಆಪತ್ ಬಾಂಧವ ಅಂತ ಏನಕ್ಕೆ ಕೇಳಿದೆ ಅಂದರೆ, ನಮಗೆ ತುಂಬ ಟೆನ್ಷನ್ ಆಗಿತ್ತು ಪಂಚರ್ ಆದರೆ ಏನು ಮಾಡೋದು ಅಂತ. ನಾನು ತೆಗೆದು ಒಂದೇ ಒಂದು ಪೀಸು, ಅದು ಜುಗುಟ್ ಹಾಕೋದು ಅದು ಕರೆಕ್ಟಾಗಿರುತ್ತಾ ಅಂತ ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ಅವ್ರು ಪಂಚರ್ ಕಿಟ್ ಕೊಟ್ಟರು, ಅದು ನಂಗೆ ತುಂಬ ಇಷ್ಟ ಆಯಿತು. ಅಂದರೆ ಗಮ್ಮು ಪ್ಲಸ್ ಸ್ಟಿಕ್ಕರ್ಸ್ ಕೊಟ್ಟರು, ತುಂಬ ಹೆಲ್ಪ್ ಆಗ್ತಾಯಿದೆ. ಅಂದರೆ ನನ್ನ ಥರದ್ದು ಒಂದು ಟೆನ್ಷನ್ ಹೋಯ್ತು ಅಂತ ಹೇಳ್ಬೋದು. ಅವ್ರು ಕೊಟ್ಟಿದ್ದು ಗಮ್ಮು ಸ್ಟಿಕ್ಕರ್ಸ್ ಸ್ವಲ್ಪ ಟೆನ್ಷನ್ ಫ್ರೀ ಇವಾಗ. ನಾನು ಇದು ಹಾವೇರಿಗೆ 30 to 40 ಕಿಲೋಮೀಟ್ರ್ ದೂರ ಇದೆ. ಹೋಗಿ ರೂಮ್ ಮಾಡಿಬಿಟ್ಟು ರೂಮಲ್ಲಿ ಮಲ್ಕೊಳೋದೇ ಕೆಲಸ. ನಾನು ಫಸ್ಟು ಲಾಂಗೆಸ್ಟ್ ಸೈಕಲ್ ರೈಡ್ ಮಾಡಿದ್ದು ಬಂದು ನನ್ನ ಬರ್ಡೇಗೆ, ಏಪ್ರಿಲ್ 1 ನನ್ನ ಬರ್ಡೇ. ಸೊ ನಾನು ಮೈಸೂರು ಟ್ರೈ ಮಾಡಿದೆ. ಮೈಸೂರಿಗೆ ಹೋಗೋಕ್ಕಾಗಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ನಂದು ಅಷ್ಟೊಂದು ಪ್ರಾಕ್ಟೀಸು ಇರಲಿಲ್ಲ. 150 ಕಿಲೋಮೀಟ್ರ್ ಮೈಸೂರು ಇತ್ತು, ಬಟ್ ನಾನು 120 ಕಿಲೋಮೀಟ್ರ್ ತುಳಿಯೋಕ್ಕಾಗಿದ್ದು. ಅದು ತುಂಬ ಕಷ್ಟಪಟ್ಟು ಬನ್ನೂರಿಗೆ ರೀಚ್ ಆಗಿದೆ. ಅದು ಬಂದು ಲಾಸ್ಟ್ ಟೈಮು. ಅದಾದಮೇಲೆ ಇದೇ ನನ್ನ ಹೈಯೆಸ್ಟು ಲಾಂಗೆಸ್ಟ್ ಸೈಕಲ್ ರೈಡ್. ಒಳ್ಳೆಯದಾಗಲಿ. ಬಿಸಿಲು ಜಾಸ್ತಿ ಆಗ್ತಿದೆ ಗುರು. ಆ್ಯಕ್ಚುಲಿ ಬಿಸಿಲು ಸಮ್ಮ ಹೊಡಿತೈತೆ, ಮೋಡ ಇರೋದಕ್ಕೆ ಗೊತ್ತಾಗ್ತಿಲ್ಲ ನೋಡಿ. ಮೋಡ ಕ್ರಾಸ್ ಆದವಾಗ ಬಿಸಿಲು ಹೊಡೆಯುತ್ತೆ. ಏನು ನೀಟಿದೆ ಗೊತ್ತಾ, ಕೆಂಡ ಇದ್ದಂಗಿದೆ. ಸೊ ಒಂದು ಲೆಕ್ಕದಲ್ಲಿ ಕ್ಲೈಮೇಟ್ ಹೆಲ್ಪ್ ಮಾಡ್ತಾಯಿದೆ ಅಂತ ಹೇಳ್ಬೋದು. ಮೋಡ ಮುಚ್ಕೊಂಡೇ ಇದೆ, ಮಳೆನೂ ಬರ್ತಾಯಿಲ್ಲ, ಬಿಸಿಲು ಬರ್ತಾಯಿಲ್ಲ. ನಾನು ಇನ್ನೂ ಜಾಸ್ತಿನೇ ಹೊಡಿಬೋದು ಅನಿಸುತ್ತೆ, 200 ಹೊಡಿಬೋದು ಅನಿಸುತ್ತೆ. ಬಟ್ ಅದು ಹೊಡೆದ್ಬಿಟ್ಟು ಆಮೇಲೆ ಯಾಕೆ ಪ್ಲ್ಯಾನೆಲ್ಲ ಹಾಳು ಮಾಡ್ಕೊಳೋದು. 200 ಹೊಡೆದ್ಬಿಟ್ಟು ಆಮೇಲೆ ನಾಳೆ ಹೊಡಿಯೋಕ್ಕಾಗಿಲ್ಲ ಅಂತ ತುಂಬ ಕಷ್ಟ ಆಗುತ್ತೆ. ಪ್ಲ್ಯಾನ್ ಪ್ರಕಾರ 100 ಇಲ್ಲ 150ನೇ ಹೊಡಿತಾ ಇದ್ದೀನಿ. ನಾನು ಮುಂಬೈ ಹಾಂ ನೀವು ಮೊಬೈಲ್ ಅಲ್ಲೇ ಬಿಟ್ಟು ಬಂದಿರಾ? ಇಲ್ಲಿ ಬಿಟ್ಬಿಡಿ ಸರ್. ಹೇಳಲಿಕ್ಕಾಗಲ್ಲ, ಎಲ್ಲಿ ಆಗಲಿ ಅಲ್ಲ, ಎಲ್ಲಿ 300 rupees from ಚಿತ್ರದುರ್ಗದಲ್ಲಿ ಡೇ 3. ಇವಾಗ ನಾನು ರೂಮಲ್ಲಿ ಇದ್ದೀನಿ. ಊಟ ಮಾಡ್ಕೊಂಬಂದು ಹೋಗ್ತಾನೆ. ಫ್ರೀ ಟೈಮ್ ಇವಾಗ ಟೈಮ್ ಬಂದು 5:40. ಫ್ರೀ ಇದ್ದೀನಿ. ಅದಕ್ಕೆ ಟೂಬ್ ಇತ್ತಲ್ಲ, ಆಲ್ರೆಡಿ ಸರಿಯಾಗಿ ಹಾಕಿರಲಿಲ್ಲ ಪಂಚರು. ಇವಾಗ ಸ್ವಲ್ಪ ಫ್ರೀ ಇದೀನಲ್ಲ, ಇವಾಗ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಎಮರ್ಜೆನ್ಸಿಗೆ ಯೂಸ್ ಆಗುತ್ತೆ. ಹೊಡಿತಾ ಗಾಳಿ ಹೋಗ್ತೈತೆ. ಆ್ಯಕ್ಚುಲಿ ಆ ಟ್ಯೂಬ್ ಬಂದು ನನ್ನ ಪ್ರಾಪರ್ ಬೈಸೈಕಲ್ಗೆ ಆಗೋದಂತಲ್ಲ, ಬಟ್ ಆದರೆ ಪಂಚರ್ ಅಂತ ಹೋದವಾಗ ಪಂಚರ್ ಶಾಪ್ ನಾನು ಹಾಕಿದ್ದು. ಎಮರ್ಜೆನ್ಸಿಗೆ ಅದೇ ಥರ ಇನ್ನೊಂದು ತೊಗೊಂಬಂದಿದ್ದೀನಿ. ನನ್ನ ಬೈಸೈಕಲ್ಗೆ ಆಗೋವಂಥದ್ದು ಅಡಿಷ್ನಲ್ ನನ್ನ ಹತ್ರ ಒಂದೇ ಇರೋದು ಇದೊಂದಿದೆ. ಎಮರ್ಜೆನ್ಸಿಗೆ ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ. ಬಟ್ ಇಲ್ಲೆಲ್ಲೂ ಸಿಗ್ತಾಯಿಲ್ಲ. ಆ್ಯಕ್ಚುಲಿ ಆ 700x35 ಅನ್ನೋ ಸೈಜ್ ಟ್ಯೂಬ್ ಇಲ್ಲೆಲ್ಲೂ ಸಿಗ್ತಾಯಿಲ್ಲ. ಎಮರ್ಜೆನ್ಸಿಗಿರಲಿ ಅಂತ ಒಂದು ತೊಗೊಂಡಿದ್ದೀನಿ. ಹೆಂಗಿದ್ರೂ ಅದು ಆಗುತ್ತೆ ಅಂತ ಗೊತ್ತು, ಬಟ್ ಆದರೆ ಅದು ಫಿಟ್ ಮಾಡೋದು ಸ್ವಲ್ಪ ಕಷ್ಟ.